ನಮ್ಮ SGRC ಕಾಲೇಜಿನಲ್ಲಿ ಪರಿಸರ ಸ್ನೇಹಿ ಟ್ರಸ್ಟ್ ವತಿಯಿಂದ ಅವರ ಸಹಯೋಗದಲ್ಲಿ ಇವತ್ತು ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು. ನಿನ್ನೆ ಮಹಿಳಾ ದಿನಾಚರಣೆ ಆದರೂ ಸಹ ಪ್ರತಿನಿತ್ಯ ಮಹಿಳಾ ದಿನಾಚರಣೆ ಮಾಡುವಂಥ ಕೆಲಸವನ್ನು ನಮ್ಮ ಎಲ್ಲ ಮಹಿಳೆಯರು ಮಾಡ್ತೀವಿ ನಾವು. ಹಾಗಾಗಿ ನಿಮ್ಗೆಲ್ಲರಿಗೂ ಸಹ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ, ವೇದಿಕೆಯಲ್ಲಿ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸುರೇಶ್ ಕುಮಾರ್ ಅವರ ಪತ್ನಿ ಸಾವಿತ್ರಿ ಸುರೇಶ್ ಕುಮಾರ್ ಮೇಡಮ್ ಅವರು ಸಹ ಸ್ವತಃ ಪತ್ರಕರ್ತರು. ಮತ್ತೆ ನಮ್ಮ ದೀಪಾ ನಾಗೇಶ್, ನಾನು ಮತ್ತೆ ದೀಪಾ ಒಂದು ಬಾರಿ ಕೌನ್ಸಿಲರ್, ನಾವೆಲ್ಲ 5 ವರ್ಷ ಸಹೋದ್ಯೋಗಿಗಳಾಗಿ ಕೆಲಸವನ್ನ ಮಾಡಿದ್ವಿ. ಶ್ರೀರಾಮ್ಪುರದಲ್ಲಿ ಅಲ್ಲ, ಶ್ರೀರಾಮ್ ಮಂದಿರದಲ್ಲಿ ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ರು. ಕೌನ್ಸಿಲ್ನಲ್ಲಿ ಬಹಳ ಯಾವ್ದಾದ್ರು ಚರ್ಚೆ ವಿಷಯ ಬಂದಾಗ ಬಹಳ ಎದ್ದು ನಿಂತು ಬಹಳ ಜೋರಾಗಿ ಚರ್ಚೆ ಮಾಡೋರು ದೀಪಾ ನಾಗೇಶ್ ಅವರು ಸಹ ಇವತ್ತು ವೇದಿಕೆಯಲ್ಲಿದ್ದಾರೆ. ಡಾಕ್ಟರ್ ಮೇಡಮ್ ಅವರು ಸಹ ಇವತ್ತು ನಮ್ಮ ಜೊತೆ ಇದ್ದಾರೆ. ಮಹೇಂದ್ರ ಸರ್ ಅವರು ಸಹ ಜೊತೆಲಿದ್ದಾರೆ. ನಮ್ಮ ಟ್ರಸ್ಟ್ ನ ಪರಿಸರ ಸ್ನೇಹಿ ಟ್ರಸ್ಟ್ ನ ಅಧ್ಯಕ್ಷರಾದಂತ ನಟರಾಜ್ ಸರ್ ಅವರು ಸಹ ವೇದಿಕೆಯಲ್ಲಿದ್ದಾರೆ. ಪರಮೇಶ್ವರ್ ಅವರು ಮೇಡಮ್ ಅವರು ಸಹ ಜೊತೆಲಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಈ ಕಾಲೇಜಿನ ಎಲ್ಲ ಡಿಗ್ರಿ ಮಕ್ಕಳು, ನಾನು ಮೇಡಮ್ ಬದ್ಧ ಕೇಳ್ತಾ ಇದ್ದೆ, ಸ್ಕೂಲ್ ಮಕ್ಕಳ ಅಂತ ಅಂದ್ಬಿಟ್ಟು ನಿಜವಲ್ಲ ಅಷ್ಟೊಂದು ಪುಟ್ಟಾಗಿ ಚೆನ್ನಾಗಿದ್ದೀರ ಎಲ್ಲರೂ. ಡಿಗ್ರಿ ಮಕ್ಕಳು ಅಂತ ನಾನು ನಂಬಕ್ಕೆ ಆಗ್ಲಿಲ್ಲ. ದೀಪ ಬೆಳ್ಕೊಂಡು ಬಂತು ಒಂದು ಮಗು, ಮೇಡಮ್ ಕೇಳಿದ್ರು ಏನ್ ಓದ್ತಾ ಇದ್ದೀವಿ ನೀನು ಅಂತ. ಓಕೆ, ಎಲ್ಲರೂ ನಿಮ್ಗೆ ಎಲ್ಲ ಉಜ್ವಲ ಭವಿಷ್ಯ ನಿಜವಲ್ಲೂ ಖಂಡಿತವಾಗ್ಲೂ ಕಾದಿದೆ. ಯಾಕೆಂದ್ರೆ ಒಂದು ಒಳ್ಳೆ ಕಾಲೇಜಿನಲ್ಲಿ ನೀವೆಲ್ಲ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನ ಕಲಿತಾ ನಿಮ್ಮ ತಂದೆ ತಾಯಿಗೆ ಗೌರವ ತರುವಂತ ಕೆಲಸವನ್ನು ನೀವೆಲ್ಲ ಖಂಡಿತವಾಗ್ಲೂ ಮಾಡಬೇಕು. ಹೆಣ್ಣೊಂದು ಮನ್ಸು ಮಾಡಿದ್ರೆ ಯಾವುದೂ ಅಸಾಧ್ಯವಾದದ್ದು ಯಾವುದೂ ಸಾಧ್ಯ ಇಲ್ವೇ ಇಲ್ಲ. ಆತ್ಮಸ್ಥೈರ್ಯ ಪುರುಷರಿಗಿಂತ ಒಂದು ಕೈ ಹೆಣ್ಮಕ್ಳಲ್ಲಿ ಜಾಸ್ತಿ ಇರುತ್ತೆ. ಹಿಡಿದಂತ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವಂತಳು ಹೆಣ್ಣಾಗಿರ್ತಾಳೆ. ತನ್ನ ಮನೆಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿ ಕೆಲ್ಸಕ್ಕೆ ಹೋಗೋದ ಸಂದರ್ಭದಲ್ಲೂ ಸಹ ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಆಚೆ ಹೋಗ್ತೀವಿ. ಹಾಗೆ ಗಂಡ್ಮಕ್ಳು ಆಗೇನಿಲ್ಲ, ಎದ್ದು ಏನ್ ತಿಂಡಿದ್ ಮಾಡಿರ್ತಾರೆ ತಿನ್ಬಿಟ್ಟು ಆಚೆ ಹೋಗ್ತಾರೆ. ನಮ್ದಾಗ ಆಗುತ್ತಾ? ಖಂಡಿತವಾಗ್ಲೂ ಹಂಗಾಗಲ್ಲ. ಮನೇಲಿ ಏನಿರುತ್ತೆ ಎಲ್ಲ ಕೆಲಸ ಮುಗಿಸಿ ಕೊನೆ ಪಕ್ಷ ತಿಂಡಿಗೆ ಏನ್ ಮಾಡ್ಬೇಕು ಮಾಡಿ ಪೂಜೆ ಮಾಡಿ ಮುಗಿಸಿ ಹೊರಡ್ಬೇಕು ನಾವು. ಹಾಗಾಗಿ ಪ್ರತಿನಿತ್ಯ ಮನೆ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದ್ರು ಒಂದು ಕೆಲಸ ತೊಡ್ಕೊಂಡೇ ಇರ್ತಾಳೆ ಯಾವಾಗ್ಲೂ. ಹಾಗಾಗಿ ನಿಮ್ಮ ಇವತ್ತೇನು ನಮ್ಮ SRC ಸಾಲಿನಲ್ಲಿ ಇಷ್ಟೊಂದು ಹೆಣ್ಮಕ್ಳು ಓದ್ತಾ ಇದ್ದೀರಾ. ನಾವೆಲ್ಲ ಸರ್ಕಾರಿ ಶಾಲೆ ಕಾಲೇಜಲ್ಲಿ ಓದಂತ ನಾವೆಲ್ಲ ನಮ್ಮ ಪೀರಿಯಡ್ ಅಲ್ಲಿ ಆಗಿತ್ತು. ಇವತ್ತಿನ ಪೀರಿಯಡ್ ಅಲ್ಲಿ ರೋಡ್ ಒಂದು ಶಾಲೆ ಇದೆ, ರೋಡ್ ಒಂದು ಕಾಲೇಜ್ ಇದೆ. ನಮ್ಮಲ್ಲಿ ಆಗಿರಲಿಲ್ಲ. ನಾವು ಓದುವಾಗ ನಮ್ಮ ಪೀರಿಯಡ್ ಎಲ್ಲ ಇರಲಿಲ್ಲ. ಊರು ಒಂದೇ ಸ್ಕೂಲ್, ಅದು ಗೌರ್ಮೆಂಟ್ ಶಾಲೆ, ಪ್ರೈವೇಟ್ ಸ್ಕೂಲ್ ಇರ್ಲಿಲ್ಲ. ಅಂತದ್ರಲ್ಲಿ ಒಂದು ಸಮಯ ಬಂದಾಗ ಏನ್ ಸಮಯ ಸಿಕ್ಕುತ್ತೆ ನಿಮಗೆ, ಅವಕಾಶ ಯಾವಾಗ ಸಿಕ್ಕುತ್ತೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಅವಕಾಶ ಪದೇ ಪದೇ ಸಿಗಲ್ಲ. ಅವಕಾಶ ಸಿಕ್ಕಾಗ ನೀವೆಲ್ಲ ಉಪಯೋಗಿಸ್ಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಒಂದು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳುವಂತ ಕೆಲಸವನ್ನ ನೀವು ಮಾಡ್ಬೇಕು. ಇವತ್ತು ಮೊನ್ನೆ UPSC ರಿಸಲ್ಟ್ ಬಂದಿದೆ. ಒಂದು ಹೆಣ್ಮಗಳು UPSC ನಲ್ಲಿ ಟಾಪರ್ ಆಗಿ ಬಂದಿದ್ದಾರೆ ಅಲ್ವಾ. ಯಾವುದೇ ಇಲಾಖೆ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀವೆಲ್ಲ ಒಂದು ಇವತ್ತು ಡಿಗ್ರಿ ಮುಗಿಸಿ ಬಂದಿದ್ದೀರಾ. ಮುಂದಿನ ಜೀವನದಲ್ಲಿ ನೀವೆಲ್ಲ ಗೃಹಸ್ಥಾಶ್ರಮಕ್ಕೆ ಹೋಗುವಂಥವ್ರು. ನೀವು ಮುಂದಿನ ಸಹ ನಿಮ್ಮ ಮನೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಿ. ಇವತ್ತು ಹೆಣ್ಮಕ್ಳು ಅಂತೂ ಯಾರನ್ನು ಮನೇಲಿ ಕುತ್ಕೊಂಡು ಕಾಲ ಕಳೆಯೋರಂತೂ ಖಂಡಿತವಾಗ್ಲೂ ಯಾರೂ ಇಲ್ಲ. ಇವತ್ತು ತನ್ನ ಕೆಲಸ ಮುಗಿಸಿ ಎಲ್ಲ ವಿಭಾಗದಲ್ಲೂ ಬೀದಿಲಿ ಕೆಲಸ ಮುಗಿಸೋದ್ರಿಂದ ಫ್ಲೈಟ್ ಓಡಿಸೋವರೆಗೂ, ಯುದ್ಧ ವಿಮಾನಗಳು ಓಡಿಸೋವರೆಗೂ ಇವತ್ತು ಪೆಟ್ರೋಲ್ ಬಂಕ್ಲೆ ಹೆಣ್ಮಕ್ಳು ಪೆಟ್ರೋಲ್ ಹಾಕ್ತಾರೆ. ಇವತ್ತು ಎಲ್ಲ ವಿಭಾಗದಲ್ಲೂ ಸಹ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ವಹಿಸುವಂತ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ ಮಕ್ಕಳು ಇವತ್ತೆಲ್ಲ ಡಿಗ್ರಿಯನ್ನು ಮುಗಿಸ್ತಾ ಇದ್ದೀರಾ, ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ. ಮುಂದಿನ ದಿನದಲ್ಲಿ ಯಾವುದೇ ಒಂದು ಕೆಲಸವನ್ನ ವಹಿಸ್ಕೊಳ್ಳೋ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ಕೆಲಸವನ್ನ ನಿಭಾಯಿಸಿ. ಎಲ್ಲೂ ಹೆಣ್ಮಕ್ಳ ಬಗ್ಗೆ ಒಂದು ಕಪ್ಪು ಚುಕ್ಕಿ ಬರಬಾರ್ದು. ಆ ರೀತಿ ಕೆಲಸವನ್ನ ನೀವೆಲ್ಲ ಸೇರಿ ಮಾಡಿದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮಾದರಿಯಾಗಿ ನಾವೆಲ್ಲ ಕೆಲಸವನ್ನ ಮಾಡಿ ಉತ್ತಮ ಸಮಾಜವನ್ನ ಕಟ್ಟಲಿಕ್ಕೆ ಹೆಣ್ಮಕ್ಳ ಕೈ ಅಂತೂ ಯಾವಾಗಲೂ ಸಶಕ್ತವಾಗಿರುತ್ತೆ ಅಂತ ಹೇಳ್ತಾ, SRC ನಲ್ಲಿ ಮಹಿಳಾ ದಿನಾಚರಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಮಕ್ಕಳಿಗೆ ಒಂದು ಒಳ್ಳೆ ಸಂದೇಶವನ್ನ ಕೊಡೋ ನಿಟ್ಟಿನಲ್ಲಿ ನಮ್ಮ ಮೇಡಮ್ ಅವರು ಇದ್ದಾರೆ, ದೀಪಾ ಅವರು ಇದ್ದಾರೆ, ಪರಿಸರ ಸೇವೆ ಟ್ರಸ್ಟ್ ನ ಅಧ್ಯಕ್ಷರು ಇದ್ದಾರೆ. ಅವ್ರು ಅವಾಗಲೇ ಹೇಳ್ತಾ ಇದ್ರು, SRC ಕಾಲೇಜಿನಲ್ಲಿ ಯಾವಾಗ್ಲೂ ನಾವು ಮಕ್ಕಳಿಗೆಲ್ಲ ಗಿಡಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಮನೆಯಲ್ಲೂ ಒಂದು ಮನೆ ಗಿಡಗಳನ್ನ ನೆಟ್ಟು ಆ ಗಿಡನ ಪೋಷಿಸ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ
ಪರಿಸರ ಪ್ರಜ್ಞೆಯನ್ನ ಮೂಡಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವರ ಟ್ರಸ್ಟ್ನ ಸಹಯೋಗದಲ್ಲಿ ನೀವೆಲ್ಲ ಒಳ್ಳೆಯ ದಿನಾಚರಣೆ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮಗೆ ಮುಂದಿನ ದಿನದಲ್ಲಿ ಒಳ್ಳೆಯದನ್ನ ಮಾಡ್ಲಿ ಆ ಭಗವಂತನಲ್ಲಿ ನಾನು ಸಹ ಪ್ರಾರ್ಥನೆ ಮಾಡ್ತೀನಿ. ಹೆಣ್ಮಕ್ಳಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗ್ಲಿ, ಒಳ್ಳೆ ಮನೆ ಸಿಗ್ಲಿ, ಒಳ್ಳೆ ಗಂಡನೂ ಸಿಗ್ಲಿ, ನಿಮ್ಗೆಲ್ಲ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಗಂಡ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನಗೆ ಅಷ್ಟೊಂದು ಮಾತಾಡೋಕೆ ಬರಲ್ಲ, ಆದರೂ ಮಾತಾಡಬೇಕು. ಯಾಕೆಂದರೆ ಏನಿದೆ ಮನಸ್ಸಲ್ಲಿ ತಿಳಿಸ್ಬೇಕು ಅನ್ನೋದು ಕಾರಣಕ್ಕೋಸ್ಕರ ಅಷ್ಟೇ. ಯಾರು ಅನ್ಯತಾಗೋಸ್ಬೇಡಿ, ಓದ್ತೀನಿ ಅದನ್ನ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ಮತ್ತು ಮುಖ್ಯ ಅತಿಥಿಗಳು, ವಿಶೇಷ ಆಹ್ವಾನಿತರು, ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ಪ್ರಿಯ ವಿದ್ಯಾರ್ಥಿನಿಯರು ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಾವು ಎಲ್ಲರೂ ಸೇರಿಕೊಂಡಿರುವುದು ಅರ್ಥಪೂರ್ಣವಾದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ. ಮಹಿಳೆಯರ ಶಕ್ತಿ, ಅವರ ಸಾಧನೆಗಳು ಹಾಗೂ ಸಮಾಜದ ಅಭಿವೃದ್ಧಿಯಲ್ಲಿ ಅವರ ಮಹತ್ವದ ಪಾತ್ರಗಳು ಗೌರವಿಸುವ ದಿನವೇ ಈ ಮಹಿಳಾ ದಿನಾಚರಣೆ. ಮಹಿಳೆಯರು ಸಬಲರಾದರೆ ಕುಟುಂಬ ಸಬಲವಾಗುತ್ತದೆ, ಕುಟುಂಬ ಸಬಲವಾದರೆ ಸಮಾಜ ಮತ್ತು ದೇಶವು ಬಲವಾಗುತ್ತದೆ ಎಂಬುದು ನಮಗೆ ತಿಳಿದಿರುವ ಸತ್ಯ. ಈ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಟ್ರಸ್ಟ್ ಕುರಿತು ಕೆಲವು ಮಾತುಗಳನ್ನು ಹೇಳಲು ಸಂತೋಷ ಪಡುತ್ತೇನೆ. ಪರಿಸರ ಸ್ನೇಹಿ ಟ್ರಸ್ಟ್ ಸಮಾಜಕ್ಕೆ ಉಪಯೋಗವಾಗುವ ಹಲವು ಜನೋಪಯೋಗಿ ಕಾರ್ಯಗಳನ್ನು ಮಾಡುವ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿದೆ. ಪರಿಸರ ಸಂರಕ್ಷಣೆ, ಮರ ನೆಡುವಿಕೆ, ಸ್ವಚ್ಛತಾ ಕಾರ್ಯಕ್ರಮಗಳು, ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಹಾಗೂ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ವಿವಿಧ ಕಾರ್ಯಕ್ರಮಗಳನ್ನು ನಾವು ನಡೆಸುತ್ತಾ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಟ್ರಸ್ಟ್ ವತಿಯಿಂದ ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಉದ್ದೇಶವಿದೆ. ವಿಶೇಷವಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಹೊಲಿಗೆ ತರಬೇತಿ ಕೇಂದ್ರಗಳು, ಕಂಪ್ಯೂಟರ್ ತರಬೇತಿ ಕೇಂದ್ರಗಳು, ಶಿಕ್ಷಣದಿಂದ ವಂಚಿತರಾದ ಮಕ್ಕಳಿಗೆ ಶಿಕ್ಷಣ ಶಿಬಿರಗಳು, ಸಾರ್ವಜನಿಕರ ಆರೋಗ್ಯಕ್ಕಾಗಿ ಆರೋಗ್ಯ ಶಿಬಿರಗಳು ಹಾಗೂ ಅಗತ್ಯವಿರುವವರಿಗೆ ಉಚಿತ ಶಸ್ತ್ರಚಿಕಿತ್ಸೆ ವ್ಯವಸ್ಥೆ ಕಲ್ಪಿಸುವ ಯೋಜನೆ ನಮ್ಮದಾಗಿದೆ. ಇದರ ಜೊತೆಗೆ ಪರಿಸರ ಸ್ವಚ್ಛತಾ ಕಾರ್ಯಗಳು, ಮರ ನೆಡುವಿಕೆ, ಕೆರೆಗಳ ಅಭಿವೃದ್ಧಿ, ಗೋಶಾಲೆಗಳ ಸ್ಥಾಪನೆ, ಪ್ರತಿಭಾವಂತ ಹಾಗೂ ಆರ್ಥಿಕ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದು, ಯುವ ಪೀಳಿಗೆಗೆ ಮತ್ತು ಸಾರ್ವಜನಿಕರಲ್ಲಿ ಪರಿಸರ ಆರೋಗ್ಯ, ಶಿಕ್ಷಣ ಮತ್ತು ಕಾನೂನು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸುವ ಉದ್ದೇಶ ನಮ್ಮ ಟ್ರಸ್ಟ್ಗೆ ಇದೆ. ಈ ಸಂದರ್ಭದಲ್ಲಿ ಇಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ನಿಮಗೆ ಒಂದು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸದಾ ಸ್ವಚ್ಛವಾಗಿ ಇಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಮನೆಗಳಲ್ಲಿ ಗಿಡಗಳನ್ನು ನೆಟ್ಟು ಅವನ್ನು ಪೋಷಿಸಿ. ಇಂದಿನ ನಗರ ಜೀವನದಲ್ಲಿ ದೊಡ್ಡ ಮರಗಳನ್ನು ನೆಡುವಷ್ಟು ಜಾಗ ಇಲ್ಲ. ಆದ್ದರಿಂದ ಮನೆಗಳಲ್ಲಿ ಆರೋಗ್ಯಕರವಾದ ಸಣ್ಣ ಗಿಡಗಳನ್ನು ಬೆಳೆಸಿ ಪ್ರಕೃತಿಯನ್ನು ಕಾಪಾಡುವಲ್ಲಿ ನಿಮ್ಮ ಪಾತ್ರವನ್ನು ನಿಭಾಯಿಸಿ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ನಮ್ಮ ಹಿರಿಯರು ಹೇಳುವಂತೆ ವಿದ್ಯೆ ದಾನಕ್ಕಿಂತ ದೊಡ್ಡ ದಾನ ಮತ್ತೊಂದಿಲ್ಲ. ನಿಮ್ಮ ಸುತ್ತಮುತ್ತಲು ಓದಲು ಅವಕಾಶವಿಲ್ಲದೆ ಇರುವ ಮಕ್ಕಳಿದ್ದರೆ ಸಾಧ್ಯವಾದಷ್ಟು ಅವರಿಗೆ ಪಾಠಗಳನ್ನು ಹೇಳಿಕೊಡಿ. ಅವರಿಗೆ ಓದಲು ಪ್ರೋತ್ಸಾಹ ನೀಡಿ. ಅಷ್ಟೇ ಅಲ್ಲ, ವಿದ್ಯಾಭ್ಯಾಸದಿಂದ ವಂಚಿತರಾದ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿ.